ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಯಾತ್ರೆ ನಿವಾಸದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಹಾಗೂ ರೇಷ್ಮೆ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ರೇಷ್ಮೆ ಕೃಷಿ ತಾಂತ್ರಿಕ ಕಾರ್ಯಾಗಾರವನ್ನು ಊರಿನ ಮುಖಂಡರು, ಅಧಿಕಾರಿಗಳು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆನಂತರ ರೇಷ್ಮೆ ಬೆಳೆಗಾರರು ಉದ್ದೇಶಿಸಿ ಮಾತನಾಡುತ್ತಾ ಉಪನಿರ್ದೇಶಕ ಎಸ್ ಸಿದ್ದರಾಜು, ರೇಷ್ಮೆ ಬೆಳೆದ ನಂತರ ಅಧಿಕ ಲಾಭವಾಗುತ್ತದೆ. ನಂತರ ಸಹಾಯಕ ನಿರ್ದೇಶಕ ಬಿವೈ ಬಿರಾದಾರ್ ಮಾತನಾಡುತ್ತಾ ಉಳಿದ ಬೆಳೆಯ ಮೇಲೆ ವಾತಾವರಣ ಪ್ರಭಾವ ಬೀರುತ್ತದೆ, ಆದರೆ ರೇಷ್ಮೆ ಉತ್ಪಾದಿಸಲು ವಾತಾವರಣ ಪ್ರಭಾವ ಬೀರುವುದಿಲ್ಲ. ತಮ್ಮ ತೋಟವನ್ನ ಸರಿಯಾಗಿ ಇಟ್ಟುಕೊಂಡಿದ್ದರೆ ಉತ್ತಮವಾದ ರೇಷ್ಮೆಯನ್ನ ಉತ್ಪಾದಿಸಬಹುದಾಗಿದೆ. ವಿಸ್ತರಣಾ ಅಧಿಕಾರಿ ಎಸ್ಐ ಗೋನಗುಂಡ ಮಾತನಾಡಿ, ಬೇರೆ ಬೆಳೆಯಲ್ಲಿ ರೈತರಿಗೆ ಅಷ್ಟಾಗಿ ಲಾಭ ಸಿಗದೆ ಹೋಗಬಹುದು, ಆದರೆ ರೇಷ್ಮೆಯಲ್ಲಿ ಖಂಡಿತ ಉತ್ತಮ ಲಾಭ ಸಿಗುತ್ತದೆ. ನಿತ್ಯ ನಿರಂತರವಾಗಿ ಆದಾಯ ಕೊಡುತ್ತದೆ. ವರ್ಷಕ್ಕೆ 5 ರಿಂದ 8 ಬೆಳೆಯನ್ನ ಅವಕಾಶವಿರುತ್ತದೆ. ಉತ್ಕೃಷ್ಟ ರೇಷ್ಮೆ ಉತ್ಪಾದಿಸಲು ರೈತ ಬಾಂಧವರು ಮುಂದಾಗಬೇಕೆಂದರು. ಪ್ರಗತಿಪರ ರೇಷ್ಮೆ ಬೆಳೆಗಾರ ಖಂಡಪ್ಪ ಬೆನ್ನೂರವರು ತಮ್ಮ ರೇಷ್ಮೆ ಉತ್ಪಾದಿಸುವ ಕುರಿತು ತಮ್ಮ ಅನುಭವ ಹಂಚಿಕೊಂಡರು. ಅಧ್ಯಕ್ಷತೆ ವಹಿಸಿದ್ದ ರೇಷ್ಮೆ ರೈತ ಉತ್ಪಾದಕ ಕಂಪನಿ ಸದಸ್ಯ, ಹಿರಿಯ ರೇಷ್ಮೆ ಬೆಳೆಗಾರ ಸಿದ್ದಣ್ಣ ಕಲ್ಲೂರ್, ರೇಷ್ಮೆ ಬೆಳೆಗಾರ ದಿನೇಶ್ ಗಾಯಕವಾಡ್, ವಿನೋದ್ ಬಿರಾದಾರ್, ಅಮೀರಾ ಕೊರಬು ಮತ್ತು ಅನೇಕ ಜನರು ಉಪಸ್ಥಿತರಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಸೊಪ್ಪಿನ ಗುಣಮಟ್ಟ ಜಾಸ್ತಿ ಇತ್ತು ಮತ್ತು ಸೊಪ್ಪಲ್ಲಿ ರಸಾಂಶ ಜಾಸ್ತಿ ಇತ್ತು. ಆಗ ರಸಾಂಶ ಜಾಸ್ತಿ ಆದಾಗ ಏನಿರ್ತದೆ, ಹುಳುಗಳು ಕೂಡ ಸೊಪ್ಪಿಂದ ದಷ್ಟು ಕೂಡ ಬೆಳೆದು ಒಳ್ಳೆ ಸೈಜ್ ಬರ್ತವೆ. ಗೂಡು ಕೂಡ ಗಟ್ಟಿಯಾಗಿ ಯೂನಿಫಾರ್ಮ್ ಸೈಜಲ್ಲಿ ಕಟ್ತವೆ. ಆಗ ನಿಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು 2 ನಾನು ಪ್ರಾಕ್ಟಿಕಲ್ ಮಾಡಿಸಿದ್ದು ಅಂತ ಅದು ಕೇಳಾಯ್ತು ನಿಮಗೆ. ಎಲ್ರಿಗೂ ಒಂದೇ ರೀತಿ ಹೋಗೋಕೆ ಹೇಳಕ್ಕಾಗಿಲ್ಲ. ಇದಕ್ಕೆ ಸೇರಿಸ್ತಾ ಇದ್ದೇವೆ ಅಂದ್ರೆ ಇಂಥದಕ್ಕೆ ಸೇರಿಸ್ತು. ಎಲ್ಲಾ ಬಿಟ್ಟರೆ ಎಲ್ಲರಿಗೂ ತಲುಪಬೇಕದು. ನಾನೇನೋ ಒಬ್ರಿಗೆ ಹೋಗಿ ಸುಧಾರಣೆ ಮಾಡಿಬಿಟ್ಟಂದ್ರೆ ಸುಧಾರಣೆ ಅಲ್ಲ ಅದು. ನನಗೆ ಎಲ್ಲರೂ ಅದಕ್ಕೆ ಹೇಳ್ತಾ ಇದ್ರು. ನಮ್ಗೆ ತುಂಬಾ ಜನ ಹುಳ ಬಂದಾವ. ಇವತ್ತು ನನಗಿನ್ನ ಅಸಮಾಧಾನ. ಈ ಹಾಲು ತುಂಬಬೇಕದು, ಅದರ ಕೆಲಸದಲ್ಲಿ ಇದ್ದಾರೆ. ಸೌಲಭ್ಯ ಐತಿ, ಆಳ ಕೊಳಗಳ ಕೆನಾಲ್ಗಳಿದೆ. ಸೊ ಅದಕ್ಕೆ ರೈತರು ಬರೇ ನಾವು ಒಂದೇ ಬೆಳೆಗಳನ್ನು ಮಾಡೋದ್ರಲ್ಲಿ ಈ ತರ ಬೇರೆ ಬೇರೆ ಬೆಳೆಗಳನ್ನು ಮಾಡಿ ಹೆಚ್ಚಿನ ಲಾಭ ಪಡೆಯಬೇಕಂತ ಹೇಳ್ತಾ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.